ಅಲ್ಲ ಕಲಾತಿ ಗೌಡ್ರು ಬಂದಾರ ನೋಡಂದ್ರೆ ನೋಡಲಿ ಏನಿಲ್ಲ ಈಗ ಹಂಗ್ಯಾಕ ನಿಂತೀರಿ? ಅಲ್ಲ ನಮ್ಮ ಕಲಾವತಿ ನನ್ನ ಯಾಕೆ ಹೊಳ್ ನೋಡ್ಬಲ್ಲೆ ಅಂದ್ರೆ ನಮ್ಮ ಕಲಾವತಿಗೆ ನಾ ಬರ್ದಿದ್ದು ಪತ್ರ ಸಿಕ್ಕಿಲ್ಲ. ಸಿಕ್ಕೈತಿ ಸಿಕ್ಕಿಲ್ಲ ಅಂತಂದು ನನಗೆ ಡೌಟ್ ಹೊಡ್ಯಾಕತ್ತೈತ್ರಿಪ್ಪ. ಏನು ಮಾಡೋದೆ ಹೆಂಗೆ ತಿಳ್ಕೊಳ್ಳೋದೆ? ಒಂದಿಟ್ಟು ಕುಚು ಕುಚು ಮಾತಾಡೀನಿ ಅಂತಂದ್ರೆ ಈ ಕಲ್ಲಮ್ಮ ಬೇಕಿ ಇಲ್ಲೇ ನಿಂತು ಬಿಟ್ಟಾದೇವು ನಿಂತಂಗ. ಏನು ಮಾಡಲಿ ಈಗ ನಾನೇ? ಏನು ಮಾಡಲಿ? ಅದೇ ಹೋಲ್ ಬಿಡುವ ಕಲ್ಲಮ್ಮ. ಅವ್ರ ಕಲಾವತಿಯರ ಏನೋ ಕೆಲಸ ಐತಂತ ಒಳಗೆ ಹೊಂಟಾರ, ಹೋಲ್ ಬಿಡೆ. ಇದರ ಅರ್ಥ ಆತಲ್ಲ. ನಾನು ಇದರಿಂದ ದೂರ ಹೊಂಟಾನೆ. ನನಗೆ ಅಲ್ಲೇ ಡಿ ಸೋಜಾ ಅನ್ನರೇ ಪರಿಚಯ ಮಾಡ್ಕೊಂಡೆ, ಹೆಂಗ್ರೆ ಅವ್ರನ್ನ ಬುಟ್ಟಿಗೆ ಹಾಕ್ಕೊಂಡೆ ನಾನೇ ಈ ಮಂದಾಗ ಪಮಂದಾಗ ಓಡಾಡ್ಬೇಕಂತಾನೆ ಇದೊಂದು ಬಂದು ನಿಂತು ಬಿಟ್ಟೈತೆ. ಗೌಡ್ರೆ ಯಾಕ್ರಿ ಯಾಕ ಒಳ ಈ ಕಡೆ ಬಂದ್ರಿ ಮತ್ತೆ? ಏನಿಲ್ವಾ, ನಾ ಏನು ಈ ಕಡೆ ಬಂದಿಲ್ವಾ ಕಲ್ಲಮ್ಮ, ಹೊಲಕ್ಕೆ ಹೋಗಿದ್ದೆ, ಹೊಳ್ಳಿ ಮನೆಗೆ ಹೊಂಟಿದ್ದೆ. ಹೌದನ್ರಿ? ಬರ್ರಿ ತಕಟ್ಟಿನ ಕೂತ್ಕೊ ಬರ್ರಿ. ನೀರು ಏನಾರ ಮಜ್ಜಿಗೆ ಏನಾರ ಕೊಡ್ಲೇನ್ರಿ? ಮಜ್ಜಿಗೆ ಅದಾವ? ಹೋಗೋ ನನ್ನ ತಗ ಮಜ್ಜಿಗೆ ಕುಡ್ದು ಹೋಗಿ ಹೊಟ್ಯಾಗ ಬೆಂಕಿ ಹಚ್ಕೊಳಕತ್ತಾನೆ. ಕಲಾವತಿ ಹೊಳ್ಳಿ ನೋಡೋಲ್ಲ, ತಿರುಗಿ ನೋಡೋಲ್ಲ. ಹಿಂಗೆ ಒಂದ ಕಣ್ಣಿಲ್ಯಾರ ನೋಡ ಕಲಾವತಿ ನನ್ನ. ಯಾಕೆ ಹಿಂಗೆ ನನ್ನ ಹೃದಯಕ್ಕೆ ಚುಚ್ಚಿ ಸಾಯಿಸಾಕತ್ತೀರಿ? ಏನು ಮಾಡೋದಪ್ಪ ಈಗ? ಚೀರಿ ಕಲಾವತಿ ನಂದೇನು ತಪ್ಪಿಲ್ಲ ಅಂತಂದು ಚೀರ್ಲ ತಗ. ಏನು ಮಾಡಿದ್ರಿ? ನನಗೆ ಸಾಕಾಗಿ ಹೋಗೈತಿ. ಎಲ್ಲಿ ತನ ನೋಡಲಿ ನಾನೇ? ನೋಡಿ ಜೀವನ ಬೇಸರಾಗಿ ಬಿಟ್ಟತಿ ಅತ್ತಾಗ. ಗೌಡ್ರೆ ಏನಾರ ಅಂದ್ರೆ ರೀ? ಏನಿಲ್ಲ. ಅಲ್ಲ ಕಲಾವತಿ, ನೀನ ಊರ್ ಗೌಡ್ರಿ ಇಲ್ಲಿ ಬಂದೆ ನಿಂತಾರ, ನೀ ನೋಡಿದ್ರ ಮಾರಿ ತಿರ್ಕೊಂಡು ನಿಂತಿಯಲ್ಲ, ಚಂದಾಗ ಮಾತಾಡ ಪಾಪ. ನೋಡು ಮತ್ತಿನ್ನ ಏನಾರ ತಪ್ಪು ಗಿಪ್ಪು ಮಾಡಿದಾಗ ನಿನಗೆ ಬರೋಬ್ಬರಿ ಶಿಕ್ಷಣ ಕೊಡ್ತಾರ ಅವ್ರು. ಮಾತಾಡಿ ಚಂದಾಗಿ. ಗೋನ ತಗ ಅಲ್ಲೇ ಡಿ ಸೋಜಿ ನೋಡಲ್ಲ, ಅದಕ್ಕೆ ಮತ್ತೆ ಗೌಡ ನೋಡೋಲ್ಲ. ಅಲ್ಲ ನಮ್ಮದೇ ಕೆಲಸ ಹೂ ಅನ್ಸಕತ್ತೈತಿಪ್ಪ. ಕೆಲಸ ಹಂಗೆ ಒಂದು 10% ಹಂಗೆ ಮುಂದ್ಕ ಹೊಂಟೈತಿ. ಡಿ ಸೋಜಿ ಕೆಲಸ ಮಾಡಕತ್ತಾವಪ್ಪ. ಏನ ಎದಕ್ಕೆ ಬಂದಿರಿಲ್ಲ? ಹೇಳ್ತಿಲ್ರಿ ನಿಮ್ಗೆ, ನಮ್ಮ ಮನೆ ಕಡೆ ಬರಬೇಡ್ರಿ, ನಾನು ನೋಡ್ಬೇಡ್ರಿ, ನಂಗೆ ಫೋನ್ ಏನು ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದೆ. ಹೊಳಬಳ ನಮ್ಮ ಮನೆ ಹತ್ರ ಎದಕ್ಕೆ ಬರ್ತೀರಿ ನೀವೇ? ನೋಡ್ದಾರೆ ಏನು ತಿಳ್ಕೊಂತಾರ? ಇವ್ರಿಗೆ ಕಲಾವತಿಗೆ ಏನೋ ಲಿಂಕ್ ಐತಿ, ಅದಕ್ಕೆ ಗೌಡ್ರು ಹೊಳಬಳ ಕಲಾವತಿಯರ ಮನೆ ಹತ್ರ ಹೋಗಾರ ಅಂತಂದು ಅನ್ಕೊಂತಾರೆ ಇಲ್ರಿ. ಅಷ್ಟು ಬುದ್ಧಿ ಐತಿಲ್ರಿ ನಿಮ್ಗೆ? ಮುಗೀತ್ರಿ. ಮೊನ್ನೆ ನೀವು ಯಾವಾಗ ನನಗೆ ಪಾಸಿ ನಕ್ಲಿಸ್ ಕೊಟ್ರಿ, ಅವಾಗ ನಮ್ದು ನಿಂದ ಋಣ ಹರಿದ ಹೋತೆ. ಕಲಾವತಿ ಯಾಕೆ ಹಿಂಗೆ ಮಾತಾಡಕತ್ತಿ ಕಲಾವತಿ ನೀನೆ? ನಾ ಏನು ಮಾಡೀನಿ ಕಲಾವತಿ? ಅಲ್ಲ, ನಾನು ಮುಂಜಾನೆ ಬಂದಾಗ ಮಜ್ಜಿಗೆ ಕುಡಿಬೇಕಾರೆ ನಿನಗೆ ಕಣ್ಣು ಸನ್ನಿ ಬಾಯಿ ಸನ್ನಿ ಮಾಡಿದ್ನಲ್ಲ, ನೀನು ನನ್ನ ನೋಡಿದ್ನಿಲ್ಲ ಕಲಾವತಿನೇ? ನಾ ಯಾಕೆ ನಿಮ್ಮನ್ನ ನೋಡ್ಬೇಕ್ರಿ? ಯಾಕೆ ನೋಡ್ಬೇಕಂತ ನಾನು ನಿಮ್ಮನ್ನ ಕೇಳಕತ್ತಾನೆ. ನೋಡಕ್ಕೆ ಸಾಧ್ಯನೇ ಇಲ್ಲ ಅಂತಂದು ತಿಳ್ಕೊಂಬಿಡ್ರಿ ನೀವು. ನಂದ ನನಗೆ ಹತ್ತೈತಿ, ನಿಮ್ದು ಅಂತ ತಕ ಹೋಗ್ರಿ. ಕಲ್ಲಮ್ಮ ನೋಡಿಲ್ಲ ಅಂದ್ರೆ ಮತ್ತೆ ನನ್ನ ಗಂಡನ ಹತ್ರ ಹೇಳಿ ಪಿಟ್ಟಿಂಗ್ ಇಟ್ಟೆ ಬರಬರಿ ಜಡಿಸ್ತಾ ಇಲ್ಲಿಂದ ಜಗ ಖಾಲಿ ಮಾಡ್ರಿ ನೀವು. ಮತ್ತೆ ಇನ್ಯಾವತ್ತು ಈ ಕಡೆ ಮನೆ ಕಡೆ ಹಾಯಕ್ಕೆ ಹೋಗ್ಬೇಡ್ರಿ, ನಾನು ನೋಡಕ್ಕೆ ಬರ್ಬೇಡ್ರಿ, ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ, ಮಾತಾಡ್ಸಕ್ಕೆ ಹೋಗ್ಬೇಡ್ರಿ. ಇದ ಲಾಸ್ಟ್ ನೋಡ್ರಿ ಗೌಡ್ರೆ. ಒಳ್ಳೇದಂತಂದೆ ತಿಳ್ಕೊಂಡು ನಡೀರಿ. ಒಳ ಹಿಂಗೆ ಬಂದ್ರೆ ಸರಿ ಇಲ್ಲ ರೀ ಗೌಡ್ರೆ. ಅಲ್ಲ ಕುಚ್ಚು ನಡ್ಸ್ಯಾರ. ನಡೆಸ್ಲಿ ಗೌಡ್ರೆ ತಾನಾಗೆ ಬಿಟ್ಟು ಹೋಗಕ್ಕೆ ಹಂಗ ಮಾಡ್ಬೇಕ. ಇದೊಂದ ನನ್ನ ಗಂಡ ಹೇಳೋದೇಲ್ವ ಇದೆ, ಮುಕ್ಕೊಂಡ್ರೆ ಅಲ್ಲೇ ಮುಕ್ಕೊಂಡ್ಬಿಡ್ತತ್ ನೋಡ. ಹೊರಗೆ ಇಂಥ ಕ್ಯಾಟ ಬಿಸಿಲು ರಣ ಕ್ಯಾಟ ಜಳ ಹೊಡಿತೈತಿ ಅಂತಂದ್ರಾಗ ತುಂಬ ಕೊದಿವ್ ಸೋಮಕ್ಕಂತತ್ ನೋಡ. ಇದ್ರದ್ದು ಚರ್ಮರ ಎಂತದ್ ಇದ್ದೈತಿ ಅದೇ. ಗೌಡ್ರೆ ಹೋಗ್ರಿ ಇಲ್ಲಿಂದ. ನಿಮ್ಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಕತಿಲ್ರಿ. ಆಕಿ ಕಲ್ಲಮ್ಮ ಈಗ ತಗೋ ನೋಡಕತ್ತಾಳ, ಹೋಗ್ರಿ ಇಲ್ಲಿಂದ. ಮತ್ತೆ ನಾವಿಬ್ರು ಮಾತಾಡಿದ್ದೆ ನೋಡಿಲ್ಲ ಅಂದ್ರೆ ಭಾಳ ಎಡವಟ್ಟಾಕತಿ. ಹೋಗ್ರಿ ನೀವು. ಅಲ್ಲ ಕಲಾವತಿ, ನನ್ನ ಯಾಕೆ ಹಿಂಗೆ ದೂರ ಮಾಡಕತ್ತಿ ನೀನೆ? ಅಲ್ಲ, ನಾನು ಆಗಲೇ ಮಜ್ಜಿಗೆ ಕುಡಿಯಬೇಕಾರೆ ನಿನಗೆ ಕಣ್ಣು ಸನ್ನಿ ಮಾಡಿ ಕೈ ತೋರಿಸಿದ್ನಲ್ಲ, ಹಿಂದೆ ನೋಡು ಅಂತಂದೆ. ಗೌಡ್ರೆ ನಾನು ಯಾ ಕೈನೇ ನೋಡಿಲ್ಲ, ಯಾ ಹಿಂದೆ ನೋಡಿಲ್ಲ. ಏನಾಗಿತ್ತು, ಏನು ಹೇಳ್ಬೇಕಾಗಿತ್ತು ಹೇಳ್ರಿ ದೌಡ್ ಹೋಗ್ರಿ ಇಲ್ಲಿಂದ ಅಷ್ಟೇ. ನಾ ಇನ್ನೇನೇ ಹೆಚ್ಚಿಗೆ ಮಾತಾಡಕ್ಕೆ ನಂಗೂ ಟೈಮ್ ಇಲ್ಲ, ಭಾಳ ಕೆಲಸ ಅದ ರೀ ಒಳಗೆ. ನಡೀಲಿ ಮಾತುಕತೆ ನಡೀಲಿ. ಇನ್ನೇನು ಇನ್ನೊಂದು 2-3 ದಿನದಾಗ ದೂರ ಎರಡು ತೀರ ನಡುವೆ ನೆನಪು ಅಂತಂದ ಗೌಡ್ರಲ್ಲಿ ಜೋಳ ಹೊಲ್ದಾಗ ಕಲಾವತಿ ಇಲ್ಲ ಡಿ ಸೋಜನ್ ಕೂಟ ಗೌಡತಾಗ. ಕಲಾವತಿ, ನಾನು ನಿನಗೆ ಒಂದು ಪತ್ರ ಬರೆದಿದ್ದೆ, ಇಲ್ಲೇ ಬೀಳ್ಸ್ಕೊಂಡು ಹೋಗೀನಿ, ನೀನ ತಗೊಂತಿ ಅಂತಂದೆ. ನೋಡು ಕಲಾವತಿ, ಪತ್ರ ಬೀಳ್ಸಾಕತ್ತಾನೆ ಅಂತಂದೆ. ನೋಡ್ಸೇನಿ, ನಿನಗೆ ನೋಡಿದಿ ಅಂದ್ರೆ ನಿನಗೆ ಪತ್ರ ಸಿಕ್ಕಿಲ್ಲ, ಪತ್ರ ಓದಿಲ್ಲ ನೀನೆ. ಏನ ಪತ್ರನ? ಯಾವ ಪತ್ರ ರೀ?
ಯಾವ ಪತ್ರ ಗಿತ್ರ ನನಗೆ ಏನು ಗೊತ್ತಿಲ್ಲ. ನಾನು ಅದನ್ನು ನೋಡಿ ಇಲ್ಲ, ನಾ ತಗೊಂಡು ಇಲ್ಲ, ನಾ ಓದಿ ಇಲ್ಲ. ಯಾವ ಪತ್ರ ಏನು ಹೇಳಕತ್ತೀರಿ ನೀವು ಗೌಡ್ರೆ? ಕಲಾವತಿ ಸುಳ್ಳು ಹೇಳ್ಬೇಡ ಕಲಾವತಿ. ನಾನು ನಿನಗೋಸ್ಕರ ಅಂತಂದು ಪತ್ರ ಬರೆದು ತೊಗೊಂಬಂದಿದ್ದೆ. ಅದನ್ನು ನಿನಗೆ ಕೊಡಾಕಂತಂದು ಬಂದ್ರೆ ಡ್ಯಾಮೇನ ನನ್ನ ಕೂಟ ಬಂದ. ಹೆಂಗಾರ ಮಾಡಿ ನಿನಗೆ ಪತ್ರ ಕೊಟ್ಟು ಹೋಗ್ಬೇಕಂತಂದು ಇಲ್ಲೇ ಬಂದು ನಿಂತ ನಿನ್ನ ಕೈಯಾನು ಮಜ್ಜಿಗೆ ಕುಡ್ದೆ ಪತ್ರ ಕೆಳಗೆ ಕೆಡಿಕೊಂಡು ಹೋಗೀನಿ. ನೀನು ತೊಗೊಂತಿ ಅಂತಂದೆ. ನೀ ನೋಡಿದ್ರೆ ಯಾವ ಪತ್ರನೂ ನೋಡಿಲ್ಲ, ಏನು ನೋಡಿಲ್ಲ ಅಂತಂದು ಅನ್ನಕತ್ತಿಲ್ಲ ಕಲಾವತಿ. ಕರೆ ಅಂದ್ರೆ ಹೇಳಿ ಕಲಾವತಿ, ಪತ್ರ ನಿನಗೆ ಸಿಕ್ಕಿಲ್ಲ? ಸಿಕ್ಕತ್ತಿಲ್ಲ ಅದನ್ನಾರ ಹೇಳೋ ಮಾರಯ್ಯ. ನೀವು ಓದಲಿಲ್ಲ ಅಂದ್ರೆ ಪರವಾಗಿಲ್ಲ, ನಿನಗೆ ಸಿಕ್ಕತ್ತಿಲ್ಲ ಅದೇ. ಯಾವ ಪತ್ರ ರೀ ಗೌಡ್ರೆ? ಯಾವ ಪತ್ರ? ಯಾವ ಪತ್ರನೂ ಇಲ್ಲ, ಗೀತ್ರನೂ ಇಲ್ಲ, ನನಗೇನು ಸಿಕ್ಕೇ ಇಲ್ಲ. ನಾ ಎಲ್ಲಿ ನಿಮ್ಮ ಪತ್ರ ಹುಡ್ಕೊಂತ ಅಡ್ಯಾಡಕ್ ಹೋಗ್ಲಿ? ಏನೇ ಪತ್ರ ನಿನಗೆ ಸಿಕ್ಕಿಲ್ಲ? ಕಲಾವತಿ ಸುಳ್ಳು ಹೇಳ್ಬೇಡ ಕಲಾವತಿ. ನಿನ್ನ ಬಾಗಲ್ದಾಗ ಇಲ್ಲೇ ಒಗದೋಗಿದ್ದು ನಾನೇ. ನಿನಗೆ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಸಿಕ್ಕೋತೀವೋ ಮಾರಯ್ಯ ಅದೇ? ಯಾರಿಗೆ ಗೊತ್ತ್ರಿ ಗೌಡ್ರೆ? ನನಗಂತೂ ಸಿಕ್ಕಿಲ್ಲ. ಏನು ಬರ್ದಿದ್ರಿ ಅದ್ರಾಗ? ಹೋಗೋ ಮಾರಯ್ಯ, ನಾನು ನಿನಗೆ ಅಂತಂದು ಪತ್ರ ಬರ್ದಾನೆ ಕಲಾವತಿ. ನಿನಗೆ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಸಿಕ್ತೋ ಮಾರಯ್ಯ? ಯಾರಿಗಾರ ಸಿಕ್ಕಿತ್ತೆ ಅಂದ್ರೆ ಎಲ್ಲ ಊರಾಗೆಲ್ಲ ಪ್ರಚಾರ ಮಾಡಿ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಅಲ್ಲಲ್ಲ, ಪತ್ರದ ಬಗ್ಗೆ ಮಾತಾಡಕತ್ತಾರ. ಇದೇನವೇ ರಾಗಿ ಮುದ್ದೆ ಗೌಡ್ರು ಅಂತಂದ. ಯಪ್ಪ ನಾವಲ್ಲೇ ನನಗಂತ ಪತ್ರ ಓದಿ ನಾಲ್ಕು ಹೊಟ್ಟೆ ನುಣ್ಣಾಗಿದ್ದಾವೆ. ವೈದ್ರಿ ಹೇಳ ಎತ್ತಲಿ ಇದಕ್ಕೆ ಇದು ಮಾಡೋದು ಒಂದೊಂದಲ್ಲಿ ವೈದ್ಯ ಗೌಡ. ಈಗ ನೋಡ್ರಿ ಅದು ಪತ್ರ ಎಲ್ಲಿ ಸಿಕ್ಕತ್ತೆ, ಯಾರಿಗೆ ಸಿಕ್ಕತ್ತೆ? ನನ್ನ ಗಂಡಗೆ ಸಿಕ್ಕತ್ತೆ, ಈ ಕಲ್ಲವು ಸಿಕ್ಕತ್ತೆ, ಮತ್ತೆ ಯಾರು ಊರನ್ನ ಏನಾರ ಸಿಕ್ಕಿಕ್ಕ ಗೊತ್ತಿಗಿತ್ತ ಅಂತಂದ್ರೆ ನಮ್ಮನಿಬ್ಬರನ್ನ ಕಚ್ಚಾಕಡ್ತಾ ಕಡದೆ ಊರ ಹೊರಗೆ ಹೋಗದ್ ಬರ್ತಾರ ಏನ? ನಿಮ್ಗೆ ಕೈ ಕಡ್ಡಿ ಕೊಟ್ಟು ಏನ್ರಿ ನಮ್ಮ ಮನೆ ಹತ್ರ ಬರಬೇಡ್ರಿ, ನಾನು ನೋಡ್ಬೇಡ್ರಿ, ಫೋನು ಮಾಡಬೇಡ್ರಿ ಅಂತಂದ್ರೆ ನಾಟಕ ಮಾಡಿ ಇಲ್ಲಿ ತನ ಬಂದೆ ನನ್ನ ಸಿಗಿಸಿ ಸೀರೆ ಉಡ್ಸ್ಕೊಳಂಗ ಮಾಡಿರಿಲ್ರಿ ಗೌಡ್ರ ನೀವು? ಅಲ್ರಿ ನಿಮ್ಮ ತಲೆಯಾಗ ಬುದ್ಧಿ ಐತಿಲ್ರಿ ಗೌಡ್ರೆ? ಫೋನ್ ಹಚ್ಚಿ ಹಿಂಗ ಅಂತಂದು ಹೇಳ್ಬೇಕಿಲ್ರಿ ನೀವು? ಎಲ್ಲಿ ಫೋನ್ ಐತೆ ಕಲಾವತಿ? ಫೋನ್ ಎಲ್ಲೈತಿ? ನೀನು ಸ್ವಿಚ್ ಆಫ್ ಮಾಡಿದ್ಕ ನಾನು ಪತ್ರ ಬರ್ದಾನಿ, ಪ್ರೇಮ ನಿವೇದನೆಯ ಪತ್ರ ಅಂತಂದು. ನೀನೊಬ್ಬಕ್ಕೆ ಎಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿ ಕುಂತು ಬಿಟ್ಟು ಅತ್ತಾಗ ನಾ ಏನು ಮಾಡಲಿ ಕಲಾವತಿ? ನೀನ ಹೇಳು, ಏನು ಮಾಡಲಿ ನಾನೇ? ಪತ್ರ ನನ್ನ ಹತ್ರ ಐತಿ, ಏನ್ ಮಾಡೋದೀಗ? ಅಲ್ರಿ ಗೌಡ್ರ ನಿಮ್ಮ ತಲೆ ಬುದ್ಧಿ ಇರಕ್ಕಿಲ್ಲನ್ರಿ ನಿಮ್ಗೆ? ಅಲ್ಲ ನನಗೆ ಸಣ್ಣಗೆ ಕಿವಿಯಾಗ್ರೆ ಹೇಳ್ಬೇಕು, ಕಲಾವತಿ ಪತ್ರ ಎಲ್ಲಿ ಬಿದ್ದೈತಿ ನೋಡು ತಗೋ ಅಂತಂದೆ. ಅಲ್ಲ ನಿಮ್ಗೆ ಅಷ್ಟು ಗೊತ್ತಾಗಿಲ್ಲನ್ರಿ? ನನ್ನ ಗಂಡಗೆ ಏನಾರ ಸಿಕ್ಕಿಕ್ರ ನನ್ನ ಬರಬ್ಬರಿ ಕಂಬ ಕಟ್ಟಿ ಜಾಡ್ಸಿ ಹಾರ್ಯಾಸಿ ಹೊಡಿತಾರ. ಏನ್ ಮಾಡ್ಲಿಪ್ಪ ದೇವ್ರ ಪರಮಾತ್ಮ? ಇಲ್ಲ ಕಲಾವತಿ, ಇಲ್ಲ ದ್ಯಾಮ್ಯಾಗ ಏನು ಸಿಕ್ಕಿರಕ್ಕಿಲ್ಲದ. ಎಲ್ಲೇ ಗಾಳಿಗೆ ಏನಾರ ಹರಿಗಿರ್ ಹೋಗಿತ್ತೆ ನಾ ಅದ ಅನ್ಸಕತ್ತದ ನಂಗೆ. ಕಲ್ಲಮ್ಮಗೆ ಏನಾರ ಸಿಕ್ಕಿದ್ರ ಆಕಿ ಕಲ್ಲಮ್ಮ ಇಷ್ಟೊತ್ತಿಗೆ ಊರಲ್ಲಿ ಮಾಡಿ ಕೈ ಬಿಡ್ತಿದ್ಲೆ. ತಡಿವಾ ಇವ್ರನ್ನ ಎಬ್ಬಸ್ತಾನೆ, ಇವ್ರನ್ನ ರೀ ಯಾರೀ? ಕಲಾವತಿ ಕಲ್ಲಮ್ಮ ಹೋದ್ಲೆ ದೌಡಿ ಹೇಳ. ನೀನು ಪತ್ರ ತಗೊಂಡಿಲ್ಲ ನೀನೆ? ಇಲ್ರಿ ಗೌಡ್ರ, ನಿಮ್ಗೆ ಒಂದ್ಸರಿ ಹೇಳಿದ್ರೆ ಅರ್ಥಾಕತಿಲ್ರಿ? ನೀ ಪತ್ರ ತಗೊಂಡ ನಾ ಏನ್ ಮಾಡಿ? ನಾ ತಗೊಂಡಿಲ್ಲ ಅಂತಂದು ಹೇಳಕತ್ತಾನಿಲ್ಲ. ನಾ ಪತ್ರ ನೋಡಿಲ್ಲ, ಏನು ನೋಡಿಲ್ಲ. ಕೋರೋಣ ತಗ ಪತ್ರನೇ ಇಲ್ಲ, ನೀನೇ ಇಲ್ಲ ಅಂದ್ರೆ ಏನು ಮಾಡ್ಲಿಪ್ಪ ನಾನು? ಕಲಾವತಿ ಈಗ ಹೇಳ್ತಾನೆ ಕೇಳ, ಪತ್ರ ಹೋದ್ರು ಹೋಗ್ಲಕ್ಕ ಅದು ನಕ್ಲೇಸಿಂದ್ರಾಗ ನಂದು ಏನು ತಪ್ಪಿಲ್ಲ ಕಲಾವತಿ. ನಂದು ಏನು ಬಿಲ್ಕುಲ್ 1% ತಪ್ಪಿಲ್ಲ. ಅದು ಬಂಗಾರದ ನಕ್ಲೇಸ ನಾನು ಊರಿಗೆ ನನ್ನ ಮಗಳಿಗೆ ಅಂತಂದು ತೊಗೊಂಬಂದಿದ್ದಪ್ಪ ನಕ್ಲೇಸ್. 2 ತೊಲಿ 2.5 ತೊಲಿ ಐತಿ. ಅದನ್ನು ತೊಗೊಂಬಂದೆ ನಾನು ಮನೆಯಾಗ ಇಟ್ಟಿದ್ದೆ ಕಲಾವತಿ. ಅದೇ ಅನ್ಕೊಂಡೆ 2.5 ತೊಲಿ ನಕ್ಲೇಸ್ನ ನಿನ್ನ ಮಗಳಿಗೆ ಕೊಟ್ಟೆ, ಅದೇ ಪಾಸಿದು ಮಾಡಿಸಿ ನನಗೆ ತಂದು ಕೊಟ್ಟೆ. ನನಗೆ ಬರಬ್ಬರಿ ಮಕಬಲ್ ಟೋಪಿ ಹಾಕಿ ನಾಟಕ ಪಾಸಿ ಮಾಡಿ ನನ್ನ ಬುಟ್ಟಿಗೆ ಹಾಕೊಂಡೆ. ಹೌದಲ್ರಿ ಗೌಡ್ರ? ಇದನ್ನ ನಡೆಸಿರೋದಲ್ಲ ನೀವೇ? ಹೋಗೋ ಮಾರಯ್ಯ, ಒಂದಿಟ್ಟು ಹೇಳತನ ಕೇಳೋ ಕಲಾವತಿ, ಒಂದಿಟ್ಟು ಪೂರ್ತಿ ಹೇಳತನ ತಡ್ಕೊ. ಒಂದಿಟ್ಟು ಹಂಗ್ಯಾಕೆ ನೀನು ಹಂಗೆ 9ರಾಗ 8ರಾಗ ಊಟದಂಗೆ ಮಾಡಕತ್ತಿದ್ದಿ? ಒಂದಿಟ್ಟು ತಡ್ಕೊ. ದೇವ್ರು ಮನುಷ್ಯ ತಡ್ಕೊಂಡಷ್ಟು ಬಾಳ್ತಾನ ಅಂತಂದು ಹೇಳ್ತಾನ. ಒಂದಿಟ್ಟು ತಡ್ಕೊ. ಏನ್ ತಡ್ಕೋಬೇಕಂತ ನಾನು ಇವನ್ ಕೇಳಾಕತ್ತಾನಿ. ಏನ್ ತಡ್ಕೋಬೇಕು? ಎಲ್ಲ ಮುಗಿಸಿ ನನ್ನ ಗುಡ್ಸಿ ಗುಂಡಾತ್ರ ಮಾಡಿದ್ರಲ್ಲ, ಮತ್ತೇನೈತಿ? ಕಲಾವತಿ ಹಿಂಗೆ ನನಗೆ ಮೋಸ ಮಾಡಕ್ಕೆ ಹೋಗ್ಬೇಡ ಕಲಾವತಿ, ಪ್ಲೀಸ್ ಕಲಾವತಿ, ನೀನು ಕೈ ಮುಗಿತೀನಿ ಕಲಾವತಿ. ಯಾಕೆ ಹಿಂಗೆ ಮಾಡಕತ್ತಿ ನನಗೆ ಕಲಾವತಿ? ಗೌಡ್ರೆ, ನೀವೇ ಎಷ್ಟಾಗಿ ಹೋಗಿದ್ರೆ ಅಷ್ಟೇ, ಕಾಲು ಬಿದ್ರೆ ಅಷ್ಟೇ, ಕೈ ಮುಗಿದ್ರೆ ಅಷ್ಟೇ. ಇವತ್ತಿಗೆ ನಮ್ದು ನಿಂದ ಸಂಬಂಧ ಮುರಿದು ಹೋದ್ರಿ. ಮನೆ ಹೇಳಿನಿಲ್ರಿ ನಿಮ್ಗೆ ನಾನು?
ಹೋಗು ನನ್ನ ತಾಗ ಏನು ಹೇಳಿಪ್ಪ ನಾನೇ ಕಲಾವತಿ ಒಂದಿಟ್ಟು ಅರ್ಥ ಮಾಡ್ಕೊಡು ಮರಯ್ಯ, ಅದ್ರಾಗ ನಂದೇನು ತಪ್ಪಿಲ್ಲೋ ಮರಯ್ಯ. ನಾನು ಬಂಗಾರದ ನಕ್ಲೇಸ್ ತಂದನಿ, ನಮ್ಮವ್ವ ಅದನ್ನ ಅದಲಿ ಬದಲಿ ಮಾಡಿ ಬಾಸಿ ನಕ್ಲೇಸ್ ಇಟ್ಟು ಬಂಗಾರದ ನಕ್ಲೇಸ್ ಅಲ್ಲೇ ದೊಡ್ಡ ಮನೆಗೆ ತೊಗೊಂಡು ಹೋಗ್ಯಾಳ. ಅದನ್ನ ಅರ್ಥ ಮಾಡ್ಕೋ ಕಲಾವತಿ, ಯಾಕೆ ಹಿಂಗೆ ಮಾಡಕತ್ತಿ ನೀನೆ? ದಯವಿಟ್ಟು ಅರ್ಥ ಮಾಡ್ಕೋ ಕಲಾವತಿ, ಇದ್ರಾಗ ನಂದೇನು ತಪ್ಪಿಲ್ಲೋ ಮರಯ್ಯ, ತಪ್ಪಿಲ್ಲ. ನೀನು ಕೈ ಮುಗಿತೀನಿ. ನೀವು ಕೈ ಮುಗಿದ್ರೆ ಅಷ್ಟೇ, ಕಾಲು ಬಿದ್ರೆ ಅಷ್ಟೇ ಗೌಡ್ರೆ. ನಾನು ಒಂದೇ ಮಾತು ಮ್ಯಾಗ ನಿಲ್ಲಕ್ಕೆ, ಇನ್ನು ಮ್ಯಾಗಿಂದ ನಮಗೆ ನಿನಗೆ ಯಾವುದು ಸಂಬಂಧ ಇಲ್ಲ. ಏನು ಮಾಡೋದಪ್ಪ ಹಿಂಗೆ ಕೇಳಕತ್ರಿ? ಏನು ಮಾಡೋದು ಕಲಾವತಿ? ಹಾಂ, ಏನು ಮಾಡ್ತೀರಿ? ಏನಿಲ್ಲ, ಇನ್ನು ಮ್ಯಾಗಿಂದ ನಮ್ಮ ಮನೆ ಕಡೆ ಬರೋದಾಗ್ಲಿ, ನಾನು ನೋಡೋದಾಗ್ಲಿ, ನಂಗೆ ಫೋನ್ ಮಾಡೋದಾಗ್ಲಿ, ಈ ಕಡೆಯಿಂದ ಹಿಂಗೆ ಹೋಗೋದಾಗ್ಲಿ ಮಾಡಕ್ಕೆ ಹೋಗ್ಬೇಡ್ರಿ. ನೋಡಿದ್ರೆ ಏನು ಅನ್ಕೊಂತಾರ, ಗೌಡ್ರಿಗೆ ಕಲಾವತಿಗೆ ಏನೋ ಲಿಂಕ್ ಐತಿ, ಅದಕ್ಕೆ ಹಿಂಗೆ ಮಾಡಕತ್ತಾರ, ಅವ್ರು ಕುಚ್ಚು ಕುಚ್ಚು ನಡ್ಸ್ಯಾರ ಅಂತಂದು ಈಗ ಕಲ್ಲವ್ಗ ಡ್ಯೂಟ್ ಬಂದೈತಿ. ಆಕಿನ್ನ ಎಲ್ಲರ ಮುಂದೆ ಡೊಂಗ್ರ ಹೊಡೆದೆ, ಎಲ್ಲರ ಮುಂದೆ ಹೇಳ್ತಾವಿನ್ನ. ಇಲ್ಲ ಕಲಾವತಿ, ಆಕೆ ಕಲ್ಲಮ್ಮಗೆ ಏನು ಡೌಟ್ ಬಂದಿಲ್ಲ, ಒಳಗೆ ಹೋಗಿ ಹೇಳಕ್ಕೆ ಒಂದಿಟ್ಟು ಅರ್ಥ ಮಾಡ್ಕೋ ಕಲಾವತಿ, ಯಾಕೆ ಹಿಂಗೆ ಮಾಡಕತ್ತಿ ನೀನೆ? ಹಾಂ, ನಾನಲ್ಲಿ ಡಿ ಸೋಜಿ ನೋಡೀನಿ, ಇವ್ರದ್ದೊಂದು ತಲೆ ನನಗೆ. ಗೌಡ್ರೆ, ನಾನು ಒಳ್ಳೆ ರೀತಿಯಿಂದ ಹೇಳಕತ್ತೇನಿ, ಹೋಗ್ಬಿಡ್ರಿ ಇಲ್ಲಿಂದ, ನೀವು ಹೋಗ್ರಿ ಇಲ್ಲಿಂದ. ಕಲಾವತಿ, ನಾ ಹೇಳಕತ್ತಾನಿಲ್ಲ, ಅದ್ರ ನಂದೇನು ತಪ್ಪಿಲ್ಲ ಮರಯ್ಯ. ನಮ್ಮವ್ವ ನಕ್ಲೇಸ್ ಅದ್ಲಿ ಬದ್ಲಿ ಮಾಡಿದ್ದೆ, ನಾ ಏನೂ ಮಾಡಿಲ್ಲ. ನಾ ನಿನಗೆ ಬಂಗಾರದ ನಕ್ಲೇಸ್ ಅಂತಂದು ತಂದು ಕೊಟ್ಟೇನಿ. ನನ್ನ ನಂಬ ಕಲಾವತಿ, ನಂಬ. ನಂಬಂಗಿಲ್ಲ ರೀ, ನಾನೇ ನಂಬಂಗಿಲ್ಲ. ನಾ ಯಾಕೆ ಒಂದ್ಸರಿ ನಂಬಿ ಮೋಸ ಹೋಗಿ ಮತ್ತೆ ಒಳ ಯಾಕೆ ನಿಮ್ಮನ್ನ ನಂಬಕ್ಕೆ ಹೋಗ್ಲಿರಿ? ನಾನೇ ಬಿಲ್ಕುಲ್ ನಂಬಂಗಿಲ್ಲ. ಮುಗೀತ್ರಿ ಅಂತಂದು ಹೇಳಕತ್ತಾನಿಲ್ಲ, ನಿಮ್ಮ ಮ್ಯಾಗಿಂದ ಬರಕ್ಕೆ ಹೋಗ್ಬೇಡ್ರಿ ಅಂತ. ಮತ್ತೆ ಯಾಕೆ ಇಲ್ಲಿ ಇಷ್ಟೊತ್ತರ ನಿಂತೆ ನಾನು ತಲೆ ಇಡ್ಸಾಕತ್ತೀರಿ ನೀವೇ? ನನ್ನ ಗಂಡ ಏನಾರ ಬಂದಂದ್ರೆ ನನ್ನ ಬರಬ್ರಿ ಕುತ್ತಿಗೆ ಚೀಚಿ ಸಾಯಿಸ್ತೇ ಬಿಡ್ತಾನೆ. ಹೋಗ್ರಿ ಹೋಗ್ರಿ ಇಲ್ಲಿಂದ, ಹೋಗ್ರಿ ಗೌಡ್ರೆ. ಕೊಲ್ಲುವುದಾದರೆ ಕೊಂದು ಬಿಡು, ನೀ ಹೀಗೆ ಕಾಡಬೇಡ ಕಲಾವತಿ. ಕೊಲ್ಲುವುದಾದರೆ ಕೊಂದು ಬಿಡು, ನೀ ಹೀಗೆ ಕಾಡಬೇಡ. ಯಾಕೆ ಕೊಲ್ಲೋದಿಲ್ಲ, ಏನಿಲ್ಲ, ನೀವ ನನ್ನ ಕೊಲ್ತಾ ಕೊಂದೆ ಇಲ್ಲಿ ತಂದು ನಿಲ್ಸಿರಿ. ಹೋಗ್ರಿ ಗೌಡ್ರ, ಇಲ್ಲಿಂದ ಹೋಗ್ರಿ. ಕಲಾವತಿ, ಯಾಕೆ ಹಿಂಗೆ ನನಗೆ ಮೋಸ ಮಾಡಕತ್ತಿ ಕಲಾವತಿ? ನಿನಗೋಸ್ಕರ ನಾನು ಏನೆಲ್ಲ ಮಾಡೀನಿ ಕಲಾವತಿ. ನನ್ನ ನಂಬಿ ಬಂದ ನಾನು ಯಾಕೆ ಹಿಂಗೆ ನಾನು ಬಿಟ್ಟು ಹೊಂಟಿ ಕಲಾವತಿ? ಬಿಟ್ಟು ಹೋಗ್ಬೇಡ ಕಲಾವತಿ ನನ್ನ. ಕಲಾವತಿ ದಯವಿಟ್ಟು ನಾನು ನಂಬು ಕಲಾವತಿ, ನಂದೇನು ತಪ್ಪಿಲ್ಲಿದ್ರಾಗ. ಇಲ್ರಿ ಗೌಡ್ರ, ಮುಗೀತ, ನಮ್ದು ನಿಮ್ದು ಸಂಬಂಧ ಮುಗೀತ.